ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಬನ್ನಂಜೆ ಉಡುಪಿ. ಇದು ಸಾಧಾರಣ 1000 ವರ್ಷ ಇತಿಹಾಸ ಇರುವಂತಹ ದೊಡ್ಡ ಈಶ್ವರ ಮಹಾಲಿಂಗೇಶ್ವರ ದೇವಸ್ಥಾನ. ವಿಶೇಷವಾಗಿ ಕ್ರಿಸ್ತಶಕ 8 ಅಥವಾ 9ನೇ ಶತಮಾನದಲ್ಲಿ ಕರಾಸುರ ಮತ್ತು ರಟ್ಟಾಸುರ ಅಂತ ಇಬ್ಬರು ಅಸುರರು ಅವರ ಇಷ್ಟಾರ್ಥಕ್ಕೋಸ್ಕರವಾಗಿ ಈ ದೇವಳವನ್ನು ದೇವರನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳುವಂಥ ಐತಿಹ್ಯ ವಿಶೇಷವಾಗಿ ನಮಗೆ ತೋರಿ ಬರ್ತದೆ. ಹಾಗೆ ಅಳುಪ ರಾಜವಂಶರು ಸಾಧಾರಣ 500 ವರ್ಷಗಳ ಹಿಂದೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳುವಂಥ ಐತಿಹ್ಯ ಕೂಡ ನಮ್ಮ ಶಿಲಾಶಾಸನದಲ್ಲಿರುವಂತಹ ದೇವಳದಲ್ಲಿರುವಂತಹ ಶಾಸನದಲ್ಲಿ ತೋರಿ ಬರ್ತದೆ. ಹಾಗೆ ವಿಶೇಷವಾಗಿ ಇವತ್ತು ಈ ಒಂದು ಕ್ಷೇತ್ರ ಮಹಾಲಿಂಗೇಶ್ವರ ದೇವಸ್ಥಾನ ಅಂತ ಹೇಳಿ ವಿಶೇಷವಾಗಿ ನಾವು ಆರಾಧನೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿರುವಂಥ ದೇವರು ಉಮಾಮಹೇಶ್ವರ ದೇವರ ಸಂಕಲ್ಪ. ಉಮಾಮಹೇಶ್ವರ ದೇವರು ಒಟ್ಟಿಗೆ ಇರುವಂತಹ ದೇವಸ್ಥಾನ. ಹಾಗೆ ಈ ದೇವಸ್ಥಾನಕ್ಕೆ ಮುಖ್ಯವಾಗಿ 8 ಮಾಗಣೆಗೆ ಸಂಬಂಧಪಟ್ಟಂತಹ ಈಶ್ವರ ದೇವಸ್ಥಾನ ಅಂತ ಈ ಮೂಡನಿಡಂಬೂರು, ಬನ್ನಂಜೆ, ಅಂಬಲಪಾಡಿ, ಮೂಡುಪಡು, ಕಡೆಕಾರು, ಪುತ್ಪಾಡಿ, ಕಾನಂಗಿ, ಕನ್ನರ್ಪಾಡಿ ಅಂತ ಹೇಳುವಂಥ 8 ಮಾಗಣೆಗೆ ಸಂಬಂಧಪಟ್ಟಂಥ 8 ಈಶ್ವರ ದೇವಸ್ಥಾನ ಅಂತ ಹೇಳಿ ವಿಶೇಷವಾಗಿ ಹಿಂದಿನ ಜನರೆಲ್ಲ ಹೇಳ್ತಾ ಇದ್ದಾರೆ. ಹಾಗೆ ವಿಶೇಷವಾಗಿ ಈ ಜಾಗಕ್ಕೆ ಮುಂಚಿನ ಹೆಸರು ಇದ್ದದ್ದು ತಾಳೆಕುಡೆ ಅಂತ ಹೇಳುವಂಥ ದೇವಸ್ಥಾನ. ಈ ಜಾಗಕ್ಕೆ ಮುಂಚೆ ಸಾಧಾರಣ 850 ವರ್ಷಗಳ ಇತಿಹಾಸ ಇರುವಂಥ ಕೃಷ್ಣಮಠ. ವಿಶೇಷವಾಗಿ ಮಧ್ವಾಚಾರ್ಯರು ಈ ಕ್ಷೇತ್ರಕ್ಕೆ 2 ಸಲ ಬಂದು ಹೋಗಿದ್ದಾರೆ ಅಂತ ಹೇಳುವಂಥ ಐತಿಹ್ಯ ಉಂಟು. ಒಂದು ಸಲ ಸಣ್ಣ ಮಗುವಿರುವಾಗ ಕೊಡವೂರಿನ ಶಂಕರನಾರಾಯಣ ದೇವಸ್ಥಾನಕ್ಕೆ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಅಲ್ಲಿ ಬಂದಿರ್ತಾರೆ ತಂದೆ ತಾಯಿಯವರೊಟ್ಟಿಗೆ. ಅಲ್ಲಿಂದ ಅವರು ತಪ್ಪಿಸ್ಕೊಂಡು ಹೋಗ್ತಾರೆ. ಹುಡ್ಕೊಂಡು ಹೋಗುವಾಗ ಅನಂತೇಶ್ವರ ದೇವಸ್ಥಾನದಲ್ಲಿ ಅವರು ಸಿಗ್ತಾರೆ. ಆವಾಗ ಮಗು ಹತ್ರ ಕೇಳುವಾಗ ನೀವು ಹೇಗೆ ಬಂದ್ರಿ ಅಂತ ಕೇಳುವಾಗ ಮಗು ಹೇಳ್ತದೆ, ನನಗೆ ಕೊಡವೂರಿನ ಶಂಕರನಾರಾಯಣ ದೇವರು ನನ್ನನ್ನು ತಾಳೆಕುಡೆ ದೇವಸ್ಥಾನದವರೆಗೆ ಬಿಟ್ಟು, ಇಲ್ಲಿಂದ ತಾಳೆಕುಡೆ ದೇವರು ನನ್ನನ್ನು ಅನಂತೇಶ್ವರ ದೇವಸ್ಥಾನದವರೆಗೆ ಬಿಟ್ಟು ಹೋದರು ಅಂತ ಹೇಳಿ ಸಣ್ಣ ಮಗುವಿರುವಾಗ ಹೇಳ್ತಾರೆ. ಇನ್ನೊಮ್ಮೆ ಕೃಷ್ಣನ ಮೂರ್ತಿಯನ್ನು ಮಲ್ಪೆಯಿಂದ ಕೃಷ್ಣ ಮಠಕ್ಕೆ ತೆಗೆದುಕೊಂಡು ಹೋಗುವ ಹಾದಿಯಲ್ಲಿ ಈ ನಮ್ಮ ದೇವಸ್ಥಾನ ಸಿಗ್ತದೆ. ಮುಸ್ಸಂಜೆ ಹೊತ್ತಾಗಿರ್ತದೆ. ಕೃಷ್ಣನ ಮೂರ್ತಿಯನ್ನು ಇಲ್ಲಿ ದೇವಸ್ಥಾನದಲ್ಲಿ ಒಂದು ದಿವಸ ಇಡ್ತಾರೆ. ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಏನು ಸಿಗದಿರುವಾಗ ಬನ್ನಂಗಾಯಿ ಅಂತ ಹೇಳ್ತಾರೆ. ಬನ್ನಂಗಾಯಿ ಹೇಳಿದರೆ ಬೆಳೆದ ತೆಂಗಿನಕಾಯಿ, ಈಚೆ ಎಳನೀರಲ್ಲ, ಈಚೆ ತೆಂಗಿನಕಾಯಿ ಅಲ್ಲ. ಅದನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಕ್ಕೆ ಈ ಊರಿಗೆ ಬನ್ನಂಜೆ ಅಂತ ಹೆಸರು ಬರಲಿಕ್ಕೆ ಕಾರಣ ಆಯಿತು ಅಂತ ಹೇಳುವಂಥ ಐತಿಹ್ಯ ಕೂಡ ಇವತ್ತಿಗೂ ಇದೆ. ಹಾಗೆ ಅದನ್ನು ಪುಷ್ಟೀಕರಿಸಲಿಕ್ಕೋಸ್ಕರವಾಗಿ ನಡೆಯುವಂಥ 2 ವರ್ಷಕ್ಕೊಮ್ಮೆ ದ್ವಿವಾರ್ಷಿಕವಾಗಿ ನಡೆಯುವಂತಹ ಪರ್ಯಾಯ ಮಹೋತ್ಸವ, ಕೃಷ್ಣ ಮಠದಲ್ಲಿ ಪರ್ಯಾಯ ಮಹೋತ್ಸವ ಆಚರಣೆ ಆಗ್ತದೆ. ಅದಕ್ಕೆ ಯಾರು ಸ್ವಾಮಿಯವರು ಆ ಪರ್ಯಾಯ ಪೀಠವನ್ನು ಏರ್ತಾರೆ ಅವರು ಈ ದೇವಸ್ಥಾನಕ್ಕೆ ಬಂದು, ಅದರ ಮುಂಚಿತವಾಗಿ ದೇವಸ್ಥಾನಕ್ಕೆ ಬಂದು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಮತ್ತೆ ಅಲ್ಲಿ ಹೋಗಿ ಪರ್ಯಾಯ ಮಹೋತ್ಸವವನ್ನು ಆಚರಿಸುವಂಥ ಸಂಪ್ರದಾಯ ಇವತ್ತಿಗೂ ಕೂಡ ನಡೀತಾ ಉಂಟು ಅಂತ. ಹಾಗೆ ವಿಶೇಷವಾಗಿ ಕೃಷ್ಣ ಮಠಕ್ಕೂ ಕೂಡ ಸಂಬಂಧ ಇಟ್ಟಂತಹ ದೇವಸ್ಥಾನ, ಮಧ್ವಾಚಾರ್ಯರು ಬಂದು ಹೋದಂತಹ ಸ್ಥಳ ಅಂತ ಹೇಳುವಂಥ ಐತಿಹ್ಯ. ದೇವಳದಲ್ಲಿ ವಿಶೇಷವಾಗಿ ವಾರ್ಷಿಕವಾಗಿ ನಡೆಯುವಂತಹ ಕಾರ್ಯಕ್ರಮಗಳು. ಇಲ್ಲಿ ಶಿವರಾತ್ರಿ ದಿವಸ ವಿಶೇಷವಾಗಿ ರಥೋತ್ಸವ ನಡೀತದೆ, ಮಹಾರಥೋತ್ಸವ ನಡೀತದೆ. 3 ದಿವಸಗಳ ಕಾಲ ವಿಜೃಂಭಣೆಯಿಂದ ಆಚರಣೆ ಮಾಡ್ತೇವೆ. ಶುರುವಿನ ದಿವಸವಾಗಿ ಉಗ್ರಾಣ ಮುಹೂರ್ತವನ್ನು ಮಾಡಿಕೊಂಡು ಗಣಪತಿ ಯಾಗ, ಹಾಗೆ ವಿಶೇಷವಾಗಿ ದೇವರಿಗೆ ವಿಶೇಷ ಸೇವೆಗಳನ್ನೆಲ್ಲ ರಂಗಪೂಜಾ, ದೀಪಾರಾಧನೆ ಮಹೋತ್ಸವಗಳನ್ನೆಲ್ಲ ನಡೆಸಿಕೊಂಡು ಮರುದಿವಸವಾಗಿ ಶಿವರಾತ್ರಿಯ ದಿವಸ ನವಕ ಪ್ರಧಾನ ಕಲಶಾಭಿಷೇಕ, ಶತರುದ್ರಾಭಿಷೇಕ, ಬೊಂಡಾಭಿಷೇಕ, ಹಾಗೆ ಸಾಯಂಕಾಲ ಉತ್ಸವ ಬಲಿ, ದೇವರ ಉತ್ಸವ ಬಲಿ, ಹಾಗೆ ರಥೋತ್ಸವ, ಪಾಲಗಮಂಟಪ ಪೂಜೆ, ಭೂತಬಲಿ, ರಂಗಪೂಜೆ ಎಲ್ಲ ಇತ್ಯಾದಿಗಳನ್ನೆಲ್ಲ ಮುಗಿಸಿಕೊಂಡು ಮರುದಿವಸ ಅನ್ನ ಸಂತರ್ಪಣೆ. ವಿಶೇಷವಾಗಿ ಶಿವರಾತ್ರಿಯ ಮರುದಿವಸ ಇಲ್ಲಿ ಅನ್ನ ಸಂತರ್ಪಣೆ ಆಗುತ್ತೆ. ಯಾಕಂತೇಳಿದ್ರೆ ಶಿವರಾತ್ರಿ ದಿವಸ ಉಪವಾಸ ಇರುವುದರಿಂದ ಶಿವರಾತ್ರಿಯ ಮರುದಿವಸ ಇಲ್ಲಿ ಅನ್ನ ಸಂತರ್ಪಣೆ ಸಾಧಾರಣ 5-6 ಸಾವಿರ ಜನ ವಿಶೇಷವಾಗಿ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೇವೆ. ಇನ್ನು ವಾರ್ಷಿಕವಾಗಿ ನಡೆಯುವಂತಹ ವಿಶೇಷಗಳು. ಇನ್ನು ಈ ದೇವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಗಣಪತಿ ಮತ್ತು ದುರ್ಗೆ ಹಾಗೆ ಪರಿವಾರ ದೇವತೆಗಳೆಲ್ಲ ಇದ್ದ ಹಾಗೆ ಅದು ಪ್ರತಿ ತಿಂಗಳಿಗೂ ಮಹಾಗಣಪತಿ ದೇವರ ಸನ್ನಿಧಾನದಲ್ಲಿ 3 ಗಣಹೋಮ, ಚೌತಿ, ಸಂಕಷ್ಟಿ ಹಾಗೆ ಹುಣ್ಣಿಮೆ, ಈ 3 ದಿವಸದಂದು ಗಣಯಾಗವು ನಡೀತದೆ. ಇನ್ನು ದೇವಿಯ ಸನ್ನಿಧಾನದಲ್ಲಿ ಪ್ರತಿ ಶುಕ್ಲ ಪಕ್ಷದ ಶುಕ್ರವಾರ ದುರ್ಗಾ ಪೂಜೆ ಅಂತ ಹೇಳಿ ವಿಶೇಷವಾಗಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ದೇವರ ಸನ್ನಿಧಾನದಲ್ಲಿ ಪ್ರತಿ ಸಂಕ್ರಮಣ ದೇವರಿಗೆ ನವಕ ಕಲಶಾಭಿಷೇಕ ಪ್ರತಿ ತಿಂಗಳು ಸಂಕ್ರಮಣದ ವಿಶೇಷವಾಗಿ ನಡೀತದೆ. ಇದಿಷ್ಟು ವಾರ್ಷಿಕವಾಗಿ ನಡೆಯುತ್ತೆ. ಮತ್ತು ವಿಶೇಷವಾಗಿ ಕಾರ್ತೀಕ ಮಾಸದಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷ ದೀಪೋತ್ಸವ ಅಂತ ಹೇಳುವಂಥ ಆಚರಣೆಯನ್ನು ಕೂಡ ನಾವು ಕಾರ್ತೀಕ ಮಾಸದ ಬಹುಳ ಹೇಳಿದರೆ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಂದು ದೀಪೋತ್ಸವ ಅಂತ ಹೇಳಿ ಆಚರಣೆ ಮಾಡ್ತೇವೆ. ಇನ್ನು ಸುರುವಿನ ಸೋಮವಾರ, ಕಾರ್ತೀಕ ಮಾಸದ ಸುರುವಿನ ಸೋಮವಾರ ರುದ್ರಯಾಗ ಅಂತ ಹೇಳಿ ವಿಶೇಷವಾಗಿ ದೇವರಿಗೆ ರುದ್ರಯಾಗವನ್ನು ಮಾಡಿಕೊಂಡು ಯಥಾಶಕ್ತಿ ಅನ್ನಾರಾಧನೆಯೆಲ್ಲ ಮಾಡಿಕೊಂಡು ವಿಶೇಷವಾಗಿ ಆಚರಣೆ ಮಾಡ್ತೇವೆ. ಇದಿಷ್ಟು ವಾರ್ಷಿಕವಾಗಿ ದೇವರ ಸನ್ನಿಧಾನದಲ್ಲಿ ನಡೆಯುವಂತಹ ಆಚರಣೆಗಳು. ನನ್ನ ಹೆಸರು ಮಧುಸೂದನ್ ಉಪಾಧ್ಯ ಅಂತ ಹೇಳಿ, ನಾನು ದೇವಸ್ಥಾನದಲ್ಲಿ ಉಪ ಅರ್ಚಕನಾಗಿ ಕೆಲಸ ಮಾಡ್ತಾ ಇದ್ದೇನೆ.